ಬಾಂಗ್ಲಾ ಭಾಗದಲ್ಲಿ ಸುಮಾರು 14 ತಿಂಗಳಿಂದ ಕೂಡ ನಿರಂತರವಾಗಿ ಭೂಮಿಯನ್ನು ಕಿತ್ಕೊಳ್ತಾ ಇರುವಂತಹ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುತ್ತಿರ್ತಕ್ಕಂಥ ರೈತರು, ಆ ರೈತರಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ನಾವೆಲ್ಲರೂ ಕೂಡ ಬೆಂಬಲವನ್ನು ನಿರಂತರವಾಗಿ ಕೊಟ್ಕೊಂಡು ಬಂದಿದ್ದೀವಿ. ಮೊನ್ನೆ ಅಲ್ಲಿ ರಸ್ತೆ ತಡೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಜಿಲ್ಲಾಧಿಕಾರಿಗಳು ಟೈಮನ್ನು ತೆಗೆದುಕೊಂಡು ಲೆಟರ್ ಬರೀತೀನಿ ನಾನು ಸರ್ಕಾರಕ್ಕೆ ಅಂತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಅಲ್ಲಿನ ಕೆಲವೊಂದಷ್ಟು ಜನ ಅಲ್ಲಿನ ರಿಯಲ್ ಎಸ್ಟೇಟ್ ಮಾಫಿಯಾದವರು ಇಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ರೈತರೇ ಅಲ್ಲ ಅಂತಕ್ಕಂಥದ್ದನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಲ್ಲಿನ ಒಂದಷ್ಟು ರಿಯಲ್ ಎಸ್ಟೇಟ್ ಮಾಫಿಯಾದವರು ಏನು ಅಪಪ್ರಚಾರವನ್ನು ಮಾಡ್ತಿದ್ದಾರೆ, ಅದು ರೈತ ಕುಲಕ್ಕೆ ಮಾಡ್ತಿರ್ತಕ್ಕಂಥ ಅವಮಾನ. ನಿಜವಾದ ರೈತರು ಫಲವತ್ತಾದ ಜಮೀನನ್ನ ಸುಮಾರು ನಾವೆಲ್ಲರೂ ಕೂಡ ಹೋಗಿ ನೋಡಿದೀವಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಿಜವಾದ ರೈತರು ಹೋರಾಟ ಮಾಡ್ತಿರೋರೆ. ಏನು ನಾವು ಕೊಡ್ತೀವಿ ಅಂತಕ್ಕಂಥವ್ರು ಯಾರು ಅಗ್ರಿಮೆಂಟ್ ಹಾಕೊಂಡು ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಕೆಲವಷ್ಟು ಜನ ರಿಯಲ್ ಎಸ್ಟೇಟ್ ಮಾಫಿಯಾದರು. ಇದನ್ನ ಈಗ ನಾನು ಎಲ್ಲ ನನ್ನ ಆತ್ಮೀಯ ರೈತ ಬಂಧುಗಳಿಗೆ ಒಂದು ಕರೆಯನ್ನ ಮಾಧ್ಯಮದ ಮೂಲಕ ಕೊಡ್ತಾ ಇದ್ದೇವೆ. ಈ ರೀತಿ ರೈತರ ಮೇಲೆ ಅಪಪ್ರಚಾರ ಮಾಡಿ ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಮಾಫಿಯಾದವರು ಈ ಒತ್ತಡವನ್ನು ತರುವಂತ ತಂತ್ರವನ್ನು ಮಾಡ್ತಿದ್ದಾರಲ್ಲ, ಇದನ್ನ ಹೋಗಲಾಡಿಸಬೇಕು ಅಂತಂದ್ರೆ ನಾವೆಲ್ಲ ರೈತರು ಕೂಡ ಒಗ್ಗಟ್ಟಾಗಬೇಕು. ಎಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ 80 ಭಾಗ ರೈತರು ಎಲ್ಲರೂ ಕೊಟ್ಬಿಟ್ಟಿದ್ದಾರೆ, ಬರೀ ಒಬ್ಬರೋ ಇಬ್ಬರೋ ರೈತರು ಮಾತ್ರ ಇದ್ದೀವಿ ಅಂತ. ಬನ್ನಿ ವಾಸ್ತವ ಸ್ಥಿತಿಯನ್ನು ನೋಡೋಣ. ಆ ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥ ರೈತ ಮಹಿಳೆಯರ ಕಷ್ಟವನ್ನ ಕೇಳಿ, ಆ ರೈತರ ಕಷ್ಟವನ್ನ ಕೇಳಿ. ಆ ಭಾಗದಲ್ಲಿ 6 ಲಕ್ಷ ತಿಂಗಳಿಗೆ ಹೈನುಗಾರಿಕೆಯಲ್ಲಿ ಹಾಲು ಬರುತ್ತೆ. ಮತ್ತೆ ಅಲ್ಲಿ ಏನು ಯಥೇಚ್ಛವಾಗಿ ಅಡಿಕೆ ಬೆಳೀತಾರೆ, ಯಥೇಚ್ಛವಾಗಿ ರೇಷ್ಮೆಯನ್ನ ಬೆಳೀತಾರೆ, ಎಲ್ಲ ತರಕಾರಿಗಳನ್ನು ಬೆಳೀತಾರೆ, ಫಲವತ್ತಾದ ಜಮೀನು. ಇಂಥ ಜಮೀನನ್ನ ಕಿತ್ಕೊಂಡು ಗ್ರೇಟರ್ ಬ್ಯಾಂಗ್ಳೂರ್ನ ಮಾಡಲಿಕ್ಕೆ ನೀವು ಹೊರಟಿದ್ದೀರಲ್ಲ, ಇದು ಸರಿಯಿಲ್ಲ ಅಂತಕ್ಕಂಥ ಮಾತನ್ನ ನಾವು ಹೇಳ್ತಾ ಇದ್ದೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ಏನು ಇದು ರೈತರಲ್ಲ ಅಂತಂತೇಳಿ ಅಪಪ್ರಚಾರ ಮಾಡತಕ್ಕಂಥ ರಿಯಲ್ ಎಸ್ಟೇಟ್ ಮಾಫಿಯಾದವರ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಾವು ಕಂಪ್ಲೇಂಟ್ ಅನ್ನು ಕೂಡ ಕೊಡಬೇಕಾಗುತ್ತೆ. ಇಲ್ಲ ಅಂತಂತೇಳಿ ರೈತರ ಹೋರಾಟವನ್ನು ದಿಕ್ತಪ್ಪಿಸ್ತಾರೆ. ಹೀಗಾಗಿ ಈಗಾಗಲೇ ಎಲ್ಲ ಸಂಘಟನೆಗಳು ಒಗ್ಗೂಡಿಸಿಕೊಂಡು